ಹಾಯ್ ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ನಿಮಗೆ ರುಚಿಕರವಾದ ಹಾಲು ಒಬ್ಬಟ್ಟು ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಎಲ್ಲರೂ ನಾರ್ಮಲ್ ಬೇಳೆ ಒಬ್ಬಟ್ಟು ಮತ್ತು ಕಾಯಿ ಒಬ್ಬಟ್ಟು ತಿಂದಿರ್ತೀರ ಅಲ್ವಾ, ಇದು ಸ್ಪೆಷಲ್ ಆಗಿರೋ ಹಾಲು ಒಬ್ಬಟ್ಟು. ಬನ್ನಿ ಯಾವ ಥರ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಫಸ್ಟು ನಾನಿಲ್ಲಿ ತೆಂಗಿನಕಾಯಿ ತೊಗೊಂಡಿದ್ದೀನಿ. ತೆಂಗಿನಕಾಯಿ ಹಾಲು ತೆಗಿಬೇಕು. ಮತ್ತು ನೆನೆಸಿಟ್ಟಿರೋ ಬಾದಾಮಿ ಮತ್ತು ಗೋಡಂಬಿ ತೊಗೊಂಡಿದ್ದೀನಿ. ಮತ್ತು ಗಸಗಸೆ ಎರಡು ಚಮಚದಷ್ಟು ತೊಗೊಂಡಿದ್ದೀನಿ. ದೊಡ್ಡ ದೊಡ್ಡ ಚಮಚದಲ್ಲಿ ಗಸಗಸೆ ತೊಗೊಂಡಿದ್ದೀನಿ. ನೋಡಿ, ಈ ಥರ ತೆಂಗಿನಕಾಯಿನ ರುಬ್ಕೊಂಡು ತೆಂಗಿನ ಹಾಲನ್ನ ಸೆಪ್ರೇಟ್ ಮಾಡ್ಕೋಬೇಕು. ಅದಾದಮೇಲೆ ಮತ್ತೆ ಹುರಿಗಡಲೆ ತೊಗೊಂಡಿದ್ದೀನಿ. ಅದು 1 ಟೇಬಲ್ ಸ್ಪೂನ್ ಅಷ್ಟಾದರೆ ಸಾಕು. ಇವಾಗ ಕಾಯಿನ ನಾವೇನು ರುಬ್ಕೊಂಡಿದ್ದೀವಿ, ಕಾಯಿ ಹಾಲನ್ನ ಸೆಪ್ರೇಟ್ ಮಾಡ್ಕೋತಾ ಇದ್ದೀವಿ. ನಾನು ಆಲ್ಮೋಸ್ಟ್ 1/4 ಭಾಗದಷ್ಟು ಕಾಯಿ ತೊಗೊಂಡಿದ್ದೆ. ಅದಕ್ಕೆ ನಮಗೆ ಅರ್ಧ ಬೌಲಷ್ಟು ಕಾಯಿ ಹಾಲು ಬಂದಿತ್ತು. ಅದಾದಮೇಲೆ ಇದು ಸೆಪ್ರೇಟು ನೆನೆಸಿರೋ ಅಂಥ ಗೋಡಂಬಿ, ಬಾದಾಮಿ, ಅದಾದಮೇಲೆ ಗಸಗಸೆ, ಸ್ವಲ್ಪ ಏಲಕ್ಕಿ ಪೌಡರ್ ಹಾಕ್ಕೊಂಡು ಅದನ್ನು ಬೇರೆ ಪೇಸ್ಟ್ ಮಾಡಿ ಎತ್ತಿಟ್ಕೊಂಡಿದ್ದೇನೆ. ನೋಡಿ, ನಾನು ಮಾಡೋ ಅಷ್ಟೊತ್ತಿಗೆ ಮಗ ಬಂದು ಹಾಯ್ ಗಾಯ್ಸ್ ಅಂತ ಹೇಳ್ತಾ ಇದ್ದ. ಅವನಿಗೆ ಮಾತಾಡಿಸ್ಬಿಟ್ಟು ಇವಾಗ ನೆಕ್ಸ್ಟು ನೋಡಿ, ಕಾಯಿ ಹಾಲನ್ನ ನಾವು ಒಂದು ಬಾಣಲಿಯಲ್ಲಿ ಬಿಸಿ ಮಾಡ್ಕೊಳ್ಬೇಕು. ನೋಡಿ, ನಮಗೆ ಇಷ್ಟು 1 ಬೌಲಷ್ಟು ಸಿಕ್ಕಿದೆ ಕಾಯಿ ಹಾಲು. ಇದಕ್ಕೆ ನಾರ್ಮಲ್ ಹಾಲು ಕೂಡ ಬೇಕಾಗುತ್ತೆ ಮತ್ತು ಸಕ್ಕರೆ ಬೇಕಾಗುತ್ತೆ. ಫಸ್ಟ್ ನಾವು ಇದರಲ್ಲಿ ಹಾಕ್ಕೊಂಡು ಅದಾದಮೇಲೆ ರುಬ್ಬಿಟ್ಟಿರುವಂಥ ಗಸಗಸೆ ಪೇಸ್ಟ್ ಏನಿದೆ, ಡ್ರೈ ಫ್ರೂಟ್ಸು ಮತ್ತು ಗಸಗಸೆ ಪೇಸ್ಟ್ ಏನಿದೆ ಅದನ್ನು ಹಾಕೋತಾ ಇದ್ದೀನಿ. ಮತ್ತು ಇದರಲ್ಲಿ ನೀವೇನು ಆ್ಯಡ್ ಮಾಡ್ಕೋಬೋದು ಅಂದರೆ ಸ್ಯಾಫ್ರನ್ ಆ್ಯಡ್ ಮಾಡ್ಕೋಬೋದು, ಕೇಸರಿ ದಳನ ಆ್ಯಡ್ ಮಾಡ್ಕೋಬೋದು. ನನ್ನ ಹತ್ರ ಇರಲಿಲ್ಲ, ಸ್ಕೋ ಅದನ್ನು ನಾನು ಸ್ಕಿಪ್ ಮಾಡಿದ್ದೀನಿ. ಇವಾಗ ಇದನ್ನು ಕಾಯಿಸೋಕ್ಕೆ ಇಟ್ಟಿದ್ದೀನಿ. ಇದು ಸ್ವಲ್ಪ ಗಟ್ಟಿ ಆಗಬೇಕು. ಅಷ್ಟರಲ್ಲಿ ನಾವು ಏನು ಹಾಲು ಒಬ್ಬಟ್ಟು ಏನಿದೆ ಅದನ್ನು ಹೂರಣನ ನಾವು ರೆಡಿ ಮಾಡ್ಕೊಳ್ಳೋಣ. ಬನ್ನಿ. ಫಸ್ಟು ನಾನಿಲ್ಲಿ ಚಿರೋಟಿ ರವೆ ತೊಗೊತಾ ಇದ್ದೀನಿ. ಚಿರೋಟಿ ರವೆ 2 ಟೇಬಲ್ ಸ್ಪೂನಷ್ಟು ತೊಗೊಂಡಿದ್ದೀನಿ. ಅದಾದಮೇಲೆ ಗೋಧಿ ಹಿಟ್ಟು ತೊಗೋತಾ ಇದ್ದೀನಿ ಹೆಲ್ತ್ಗೋಸ್ಕರ. ಕೆಲವೊಬ್ಬರು ಮೈದಾ ಹಿಟ್ಟಲ್ಲಿ ಕೂಡ ಮಾಡ್ತಾರೆ. ಇದು ಆ್ಯಕ್ಚುಲಾಗಿ ಎಲ್ಲರೂ ಮೈದಾ ಹಿಟ್ಟಲ್ಲೇ ಮಾಡೋದು, ಬಟ್ ನೀವು ಹೆಲ್ತ್ ಪ್ರಿಫರ್ ಮಾಡಿದ್ರೆ ಗೋಧಿ ಹಿಟ್ಟಲ್ಲಿ ಮಾಡ್ಬೋದು. ನಾನು 2 ಟೇಬಲ್ ಸ್ಪೂನಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. 2 ಟೇಬಲ್ ಸ್ಪೂನಷ್ಟು ಚಿರೋಟಿ ರವೆ ತೊಗೊಂಡಿದ್ದೀನಿ. ಇದನ್ನು ನೀಟಾಗಿ ಚಪಾತಿ ಹದಕ್ಕೆ ಕಲಿಸ್ಕೋಬೇಕು. ನಾವು ಚಪಾತಿ ಯಾವ ಥರ ಕಲಿಸ್ಕೋತೀವಲ್ಲ ಚಪಾತಿ ಹಿಟ್ಟು, ಸೇಮ್ ಅದೇ ಹದಕ್ಕೆ ಕಲಿಸ್ಕೋಬೇಕು. ಜಾಸ್ತಿ ತೆಳು ಮಾಡ್ಕೋಬೇಡಿ, ಆಮೇಲೆ ನೆನೆದ ಮೇಲೆ ತುಂಬ ತೆಳು ಆಗಿಬಿಡತ್ತೆ. ಇದನ್ನು ಕಲಸಿ ನಾವು ಒಂದು ಹಾಫ್ ಆನ್ ಅವರ್ ನೆನೆಯೋಕ್ಕೆ ಬಿಟ್ಬಿಡೋಣ. ಮತ್ತು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಮೇಲೆಗಡೆ ಒಣಗ್ದಿರೋ ಹಂಗೆ ಹಾಫ್ ಆನ್ ಅವರ್ ಬಿಡೋಣ. ಹಾಫ್ ಆನ್ ಅವರ್ ಬೇಕಾಗುತ್ತೆ, ಯಾಕಂದರೆ ರವೆ ಎಲ್ಲ ಚೆನ್ನಾಗಿ ಹೀರ್ಕೋಬೇಕಲ್ವಾ. ಸೊ ಅಷ್ಟರಲ್ಲಿ ನೋಡಿ, ಹಾಲೇನಿದೆ, ಕಾಯಿ ಹಾಲೇನಿದೆ ಅದನ್ನು ರೆಡಿ ಮಾಡ್ಕೊಳ್ಳೋಣ. ಇವಾಗ ಕುದೀತಾ ಇತ್ತು. ಇದಕ್ಕೆ ನಾವಿವಾಗ ಸಕ್ಕರೆ ಹಾಕಬೇಕು. ನಿಮಗೆ ಸ್ವೀಟ್ನೆಸ್ ಯಾವ ಥರ ಬೇಕೋ ಆ ಥರ ಸಕ್ಕರೆ ಹಾಕ್ಕೋಬೋದು. ಕೆಲವೊಬ್ಬರು ಸಕ್ಕರೆ ತಿನ್ನಲ್ಲ ಅಂತ ಅಂದರೆ ಬೆಲ್ಲ ಕೂಡ ಹಾಕೋಬೋದು. ಬೆಲ್ಲ ಹಾಕ್ಕೊಂಡ್ರೆ ಹೆಲ್ದಿಗೆ ಇನ್ನೂ ಒಳ್ಳೆಯದು. ಸಕ್ಕರೆ ಹಾಕಿದ ಮೇಲೆ ಕಂಟಿನ್ಯೂಯಸ್ ಆಗಿ ಸ್ಟಿರ್ ಮಾಡಬೇಕು, ಇಲ್ಲ ಅಂತ ಅಂದರೆ ಗಂಟು ಥರ ಆಗಿಬಿಡುತ್ತೆ. ಸೊ ಇದು ಸ್ವಲ್ಪ ಗಟ್ಟಿ ಆಗೋವರೆಗೂ, ಕುದಿ ಬರೋವರೆಗೂ ಚೆನ್ನಾಗಿ ಕೈ ಆಡಬೇಕು. ಕಾಯಿ ಹಾಲೇನಿರುತ್ತೆ ಅದು ಸ್ವಲ್ಪ ಗಟ್ಟಿ ಆಗುತ್ತೆ. ಅದಾದರೆ ನಮಗೆ ಗೊತ್ತಾಗುತ್ತೆ ಇದಾಗಿದೆ ಅಂತ. ತುಂಬ ಚೆನ್ನಾಗಿ ಪರಿಮಳ ಬರುತ್ತೆ. ನೀವು ಇದನ್ನು ಡೈರೆಕ್ಟಾಗಿ ಹಂಗೆ ಕೂಡ ಕುಡಿಬೋದು. ಈ ಗಸಗಸೆ ಪಾಯಸ ಯಾವ ಥರ ಇರುತ್ತೆ ಆ ಥರ ಇರುತ್ತೆ. ಟ್ರಸ್ಟ್ ಮೀ, ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಯಾರ್ಯಾರು ಟ್ರೈ ಮಾಡಿಲ್ಲ ಹಾಲು ಒಬ್ಬಟ್ಟು, ಟ್ರೈ ಮಾಡಿ ಮತ್ತು ಕಮೆಂಟ್ ಮಾಡಿ ಯಾವ ಥರ ಬಂದಿದೆ ಅಂತ ಅಂದ್ಬಿಟ್ಟು. ನನಗೂ ಕೂಡ ಖುಷಿ ಆಗುತ್ತೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರು ನನ್ನ ಚಾನಲೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ನೆನೆಸಿಟ್ಟಿರುವಂಥ ಹಿಟ್ಟನ್ನು ಸಣ್ಣದಾಗಿ ಕಟ್ ಮಾಡ್ಕೊತಾ ಇದ್ದಾರೆ. ಸೊ ಇದನ್ನು ನಾವು ಪೂರಿ ಥರ ಅರಿಬೇಕಾಗತ್ತೆ. ಸೇಮ್ ನಾವು ಪೂರಿ ಸೈಜ್ ಏನು ಅರಿತೀವಿ ಸೇಮ್ ಅದೇ ಥರ ಅರಿಬೇಕಾಗತ್ತೆ. ಜಾಸ್ತಿ ಅಗಲ ಅರಿಯೋಕ್ಕೆ ಹೋಗ್ಬೇಡಿ, ಯಾಕಂದರೆ ಚೆನ್ನಾಗಾಗೋದಿಲ್ಲ. ಸೇಮ್ ನೀವು ಪೂರಿ ಹಿಟ್ಟು ಯಾವ ಥರ ಅರಿತೀರ ಸೇಮ್ ಪೂರಿ ಸೈಜ್ ಅದನ್ನೇ ಅರಿರಿ. ಸೊ ನಾವು 2, 3 ಒಂದೇ ಸಲ ಹರ್ಕೊಂಡ್ವಿ, ಯಾಕಂದರೆ ಒಂದೇ ಸಲ ಎಣ್ಣೆಗೆ ಹಾಕೋಕ್ಕೆ ಚೆನ್ನಾಗಿ ಅನಿಸುತ್ತೆ ಅಂತ ಅಂದ್ಬಿಟ್ಟು. ಸೊ ನೋಡಿ, ಇಲ್ಲಿ ಹರ್ಕೋತಾ ಇದ್ದೀವಿ ನೀಟಾಗಿ. ಎಣ್ಣೆ ಹಾಕ್ಕೊಂಡು ಅರಿರಿ. ಮತ್ತು ಇನ್ನೊಂದು ಏನಂದರೆ, ಯಾರೂ ಹಿಟ್ಟು ಹಾಕ್ಕೊಂಡು ಅರಿಯೋಕ್ಕೆ ಹೋಗ್ಬೇಡಿ, ಚೆನ್ನಾಗಿ ಬರೋದಿಲ್ಲ, ಹಿಟ್ಟಿಟ್ಟಂತ ಅನಿಸುತ್ತೆ. ಸೊ ಆಯಿಲಲ್ಲಿ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಅರಿಯೋಕ್ಕೆ ಸ್ಟಾರ್ಟ್ ಮಾಡಿ. ಮತ್ತು ಒಂದು ಕಡೆ ಎಣ್ಣೆ ಕಾಯ್ದಿದೆ, ಎಣ್ಣೆ ಕಾಯೋಕ್ಕೆ ಇಟ್ಟಿದ್ವಿ. ಎಣ್ಣೆ ಕಾಯ್ದ ತಕ್ಷಣ ಸೇಮ್ ನಾವು ಪೂರಿ ಯಾವ ಥರ ಮಾಡ್ಕೋತೀವಿ ಆ ಥರ ಮಾಡ್ಕೋಬೇಕು. ಬಟ್ ತುಂಬ ಗೋಲ್ಡನ್ ಕಲರ್ ಆಗೋವರೆಗೂ ಫ್ರೈ ಮಾಡಬಾರ್ದು. ಇದು ಲೈಟ್ ಬ್ರೌನ್ ಆಗೋ ಅಷ್ಟಕ್ಕೆ ತೆಗೆದುಬಿಡಬೇಕು.
ತುಂಬ ಬ್ರೌನ್ ಕಲರ್ ಆಗೋಯ್ತು ಅಂತ ಅಂದರೆ ಚೆನ್ನಾಗಿ ಅನಿಸೋದಿಲ್ಲ. ನೋಡಿ ಸುಮ್ಮನೆ ಹಿಂಗೆ ಹಾಕಿ ತೆಗಿಬೇಕು ಅಷ್ಟೇ. ಇದನ್ನೆಲ್ಲ ಇವಾಗ ನಾನು ಒಂದು ಸೈಡಲ್ಲಿ ಎತ್ತಿಟ್ಕೋತಾ ಇದ್ದೀನಿ. ನೋಡ್ತಾ ಇರ್ಬೋದು, ತುಂಬ ಬ್ರೌನ್ ಬಂತು ಅಂದ್ರೂ ಚೆನ್ನಾಗಿ ಅನ್ಸೋದಿಲ್ಲ, ಯಾಕಂದರೆ ಹಾಲಿಗೆ ಹಾಕಿದ ತಕ್ಷಣ ಅದು ಪುಡಿ ಪುಡಿ ಥರ ಆಗೋಗುತ್ತೆ. ಇದು ಪುಡಿ ಪುಡಿ ಥರ ಆಗಬಾರ್ದು ಅಂತ ಅಂದರೆ ಲೈಟ್ ಬ್ರೌನ್ ಆಗಿ ಬರಬೇಕು ಅಷ್ಟೇ. ಇವಾಗ ಸದ್ಯಕ್ಕೆ 2 ಮಾಡ್ಕೊಂಡಿದ್ದೀನಿ, ನೋಡ್ಬೋದು. ಇದನ್ನು ನಾವೇನು ಹಾಲನ್ನ ಕಾಯಿಸಿಟ್ಕೊಂಡಿದ್ವಿ ಅಲ್ವಾ, ಅದಕ್ಕೆ ಹಾಕಿ 10 to 15 ಮಿನಿಟ್ಸ್ ಹಿಂಗೆ ಸೋಕ್ ಮಾಡಬೇಕು. ನೀಟಾಗಿ ಸೋಕ್ ಮಾಡ್ಕೊಳ್ಳಿ, ಯಾಕಂದರೆ ಒಂದಕ್ಕೊಂದು ಅಂಟ್ಕೊಂಡ್ರೆ ಓಪನ್ ಮಾಡಬೇಕಾದ್ರೆ ಚೆನ್ನಾಗಿ ಬರೋದಿಲ್ಲ. ಮತ್ತು ಕೆಲವೊಂದು ತುಂಬ ಗರಿ ಗರಿ ಆದ್ರೂ ಪೌಡರ್ ಥರ ಆಗೋಗುತ್ತೆ. ನೋಡಿ, ಇದು ನಮ್ಮ ಸ್ಪೆಷಲ್. ನಾವು ಈ ಥರ ಒಬ್ಬಟ್ಟನ್ನ ಮಾಡೋದು, ಹಾಲು ಒಬ್ಬಟ್ಟು. ನೀವು ಯಾವ ಥರ ಮಾಡ್ತೀರಾ ಅಂತಲೂ ಕಮೆಂಟ್ ಮಾಡಿ. ನೋಡಿ, ಇದು ಇವಾಗ ಸೋಕ್ ಮಾಡಿ 10 ಮಿನಿಟ್ಸ್ ಬಿಟ್ಬಿಟ್ಟು ಇವಾಗ ನೆಕ್ಸ್ಟ್ 10 ಮಿನಿಟ್ಸ್ ಆದಮೇಲೆ ಓಪನ್ ತೆಗಿತಾ ಇದ್ದಾರೆ. ನೋಡಿ ಅಮ್ಮ, ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು. ನೀವು ನೋಡ್ಬೋದು. ಇನ್ನೂ ನೀವು ಅರ್ಧ ಗಂಟೆ ನೆನೆಸಿದ್ರೆ ಇನ್ನೂ ಚೆನ್ನಾಗಾಗುತ್ತೆ. ಬಿಸಿ ಬಿಸಿಯಾದ ಹಾಲು ಒಬ್ಬಟ್ಟು ರೆಡಿಯಾಗಿದೆ.